ಇವತ್ತು ಈ ಹಸು ತಗೊಂಡೆ ಅಂತ ಖುಷಿ ಪಡ್ಲು ಅಥವಾ ಅದ್ರ ಮಾಲೀಕನಿಗೆ ಲಾಸ್ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಒಂದು ಅರ್ಥ ಆಗ್ತಿಲ್ಲ. ಇಲ್ಲಿ ಇದನ್ನಲ್ಲಿ ನೋಡಿ, ಇದೇ ಹುಡುಗ ಪಾಪ ಈ ಹಸುವಿಂದ ನನಗೆ ಲಾಸ್ ಆಯಿತು ಅನ್ನೋ ಬೇಜಾರಿಗಿಂತ ಹೆಚ್ಚಾಗಿ ಪ್ರೀತಿಯಿಂದ ತಂದಿದ್ದನ್ನ ಉಳಿಸ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನೋದೇ ಅವನಲ್ಲಿ ಕಾಣಿಸ್ತಿತ್ತು. ಮೊನ್ನೆ ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿದೆ, ಅಣ್ಣ ನಮ್ಮ ತಂದೆಗೆ ಸ್ವಲ್ಪ ಹುಷಾರಿಲ್ಲ, ಹಂಗಾಗಿ ಒಂದು ಹಸು ಇದೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ಯಾರಿಗಾರು ಇದ್ರೆ ಕೊಡಿಸಿ ಅಣ್ಣ ಅಂತ ಹೇಳ್ದೆ. ನಾನು ಒಂದು ಅಷ್ಟೇ ಜನಕ್ಕೆ ವಿಚಾರಿಸಿದೆ, ಬಟ್ ಯಾರೂ ಅಷ್ಟು ಲೈಕ್ ಮಾಡ್ತಿರ್ಲಿಲ್ಲ. ಸರಿ ನಾನೇ ಒಂದು ಸಲ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಲೊಕೇಶನ್ ಕಳಿಸ್ಕೊಂಡು ಹಸುನ ಡೈರೆಕ್ಟಾಗಿ ಹೋಗಿ ನೋಡಿದೆ. ಬಟ್ ಆ ಹುಡುಗ ಇದನ್ನು ತುಂಬ ದುಬಾರಿ ಬೆಲೆ ಕೊಟ್ಟು ತಗೊಬಂದಿದ್ದ ಪಾಪ. ನಾನು ಅದನ್ನು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ 1,25,00,000 ಬಂಡವಾಳ ಹಾಕ್ತೀವಿ ಅಂತ ಅಂದರೆ ಯಾರೇ ಆದ್ರೂ ಕೂಡ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋಂಥ ವಿಚಾರ, ಅದ್ರ ಕಾಲಿಂದ ಹಿಡಿದು ಕೊಂಬಿನ ತನಕ ನೋಡಲೇಬೇಕು. ಕೇವಲ ಹಾಲು ಚೆನ್ನಾಗಿ ಕೊಡುತ್ತೆ, ಹಸು ತುಂಬ ಸಾಧುಗುಣವಾಗಿದೆ ಅಂದಷ್ಟೇ ಕೇಳಿದಷ್ಟು ಬೆಲೆನ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ನಾನು ಸದ್ಯದ ಪರಿಸ್ಥಿತಿಲಿ ಹಸು ಎಷ್ಟು ಬಾಳುತ್ತೋ ಅಷ್ಟನ್ನು ಕೊಟ್ಟು ಹಸುನ ಖರೀದಿ ಮಾಡಿದೆ. ಬಟ್ ಅದರಿಂದ ಹಸುನ ತಂದಂಥ ಮಾಲೀಕ ಅಂದರೆ ಆ ಹುಡುಗನಿಗೆ ಸ್ವಲ್ಪ ಲಾಸ್ ಆಯಿತು. ನನಗೂ ಕೂಡ ಅದರಿಂದ ಸ್ವಲ್ಪ ಬೇಜಾರಾಯಿತು. ಹಾಗಂತ ಆ ಹುಡುಗ ಕೊಟ್ಟು ತಂದಂಥ ಬೆಲೆನೇ ನಾನು ಕೊಡೋದಕ್ಕಾಗೋದಿಲ್ಲ. ಯಾವುದೇ ಹಸುಗಳಾಗಲಿ ಗಬ್ಬದಲ್ಲಿ ಒಂದು 10-20 ಸಾವಿರ ಮುಂದೆನೇ ಇರ್ತವೆ. ಕರು ಹಾಕಿದ್ಮೇಲೆ ಅದು ಒಳಗಡೆ ಬರೋದು ಸಹಜ. ಜೊತೆಗೆ ಗಬ್ಬದಲ್ಲೇ ನಾವು ತುಂಬ ದುಬಾರಿ ಕೊಟ್ಟು ತಂದರೆ ಕರು ಹಾಕಿದ್ಮೇಲೆ ಮಾರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ ಮಾಡಿ ಸ್ವಲ್ಪ ಎಚ್ಚರಿಕೆಯಿಂದ ಕೈ ಹಾಕಿ. ಯಾವುದೇ ಮಧ್ಯವರ್ತಿ ನಿಮಗೇನೇ ರೈಲು ಹತ್ಸಿದ್ರು ಕೂಡ ನಿಮ್ಮ ಬುದ್ಧಿ ನಿಮ್ಮ ಹತ್ರ ಇರಲಿ. ಕೆಲವ್ರನ್ನ ಅಬ್ಸರ್ವ್ ಮಾಡಿದ್ದೀನಿ, ಕೈಲೇನಾದರೂ 1,00,000 ದುಡ್ಡು ಇಟ್ಕೊಂಡಿದ್ದೀವಿ ಅಂದರೆ ಏನಾದರೂ ಆಗಲಿ ಸರಿ, ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಹಸು ತಂದೇ ಬಿಡಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಾರೆ. 2 ದಿನ ಆಗಲಿ ಅಥವಾ 2 ವಾರ ಆಗಲಿ ಅಥವಾ 1 ತಿಂಗಳೇ ಆಗಿಬಿಡಲಿ, 1 ತಿಂಗಳು ಬಡ್ಡಿ ಕಟ್ಟಿದ್ರೂ ಪರವಾಗಿಲ್ಲ. ನೀವು ಧರ್ಮಸ್ಥಳ ಸಂಘದಿಂದ ತಂದಿದ್ರು ಅಥವಾ ಫೈನಾನ್ಷಿಯಲ್ ಎತ್ಕೊಂಡಿದ್ರು ಅಥವಾ ಇನ್ನೆಲ್ಲೋ ಬಡ್ಡಿಗೆ ಇಸ್ಕೊಂಡ್ಬಂದಿದ್ರು, ಅದು ನಿಮಗೆ ಬಿಟ್ಟಿದ್ದು. ವ್ಯಾಪಾರಿಗೆ ನಿಮಿಷ, ಕುಂಬಾರನಿಗೆ ವರ್ಷ ಅನ್ನೋ ಹಾಗೆ ಒಂದು ಹಸು ತರಬೇಕಾದ್ರೆ ಸ್ವಲ್ಪ ಎಡವು ಬಿಟ್ಟರೆ ನೀವು ತಂದಿರೋಂಥ ಬೆಲೆಗೆ ಮಾರಬೇಕು ಅಂದರೆ 1 ವರ್ಷ ಕಾಯಬೇಕಾಗಿರುತ್ತೆ. ಅಲ್ಲಿಗೆ ನೆಮ್ಮದಿ ಮತ್ತು ನಿಮ್ಮ ತಾಳ್ಮೆ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀರ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಒಂದು ಹಸುನ ತರಬೇಕು ಅಂದರೆ ಒಂದು 4 ಜನನ ಹತ್ರ ವಿಚಾರಿಸ್ಕೊಂಡು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಒಂದು ಹಸುನ ಇಟ್ಕೊಂಬನ್ನಿ. ಯಾರ್ದೋ ಒಬ್ಬರು ನಂಬಿಕೆ ಭರವಸೆ ಮೇಲೆ ಹಸುನ ಇಟ್ಕೊಂಡು ಬರೋದಕ್ಕೆ ಹೋಗಬೇಡಿ. ನಿಮಗೆ ಹಸು ಮೇಲೆ ನಂಬಿಕೆ ಇರಬೇಕು. ಈ ಹಸು ಇಷ್ಟು ಲೀಟ್ರ್ ಹಾಲು ಕೊಟ್ಟೇ ಕೊಡುತ್ತೆ, ಇದರಲ್ಲಿ ನಾನು ಕರಿತೀನಿ ಅನ್ನೋ ಕಾನ್ಫಿಡೆಂಟು ನಿಮ್ಮಲ್ಲಿರಬೇಕು. ಸುಮ್ಮನೆ ಮಧ್ಯವರ್ತಿಗಳ ಆಧಾರದ ಮೇಲೆ ತಂದು ಅವರನ್ನು ದೂರುವಂಥ ಅಗತ್ಯ ಇಲ್ಲಿ ಬೇಡ. ಹಾಗೆ ಯಾವುದೇ ಹಸು ತಂದ ಮೇಲೆ ಒಂದು 2-3 ಗಂಟೆವರೆಗೂ ಅದಕ್ಕೆ ಸಡನ್ನಾಗಿ ಏನೂ ತಿನ್ನಲಿಕ್ಕೆ ಹಾಗೆ ಕುಡಿಲಿಕ್ಕೆ ಕೊಡೋಕೆ ಹೋಗಬೇಡಿ. ಟ್ರಾವೆಲ್ ಆಗಿರುತ್ತೆ, ಹಂಗಾಗಿ ಒಳಗಡೆ ಸ್ವಲ್ಪ ಇಂಡೈಜೆಷನ್ ಆಗಿಬಿಡುತ್ತೆ. ನಂತರ ನಾನು ನಮ್ಮ ಕರುಗೆ ಒಂದು ಇಂಜೆಕ್ಷನ್ ಹಾಕಬೇಕಾಗಿತ್ತು. ಯಾವ ಇಂಜೆಕ್ಷನ್ ಕೊಡ್ತಾಯಿದ್ದೀನಿ, ಏನು ಕೊಡ್ತಿದ್ದೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಪ್ರೀತಿಯಿಂದ ನನ್ನ ವಿಡಿಯೋಗಳನ್ನ ನೋಡ್ತಾ, ಲೈಕ್ ಮಾಡ್ತಾ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡ್ತಾ, ಇನ್ನೂ ತುಂಬ ಇಷ್ಟ ಆದರೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಿದ್ದೀನಿ. ಸದ್ಯಕ್ಕೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನನಗೋಸ್ಕರ ಪ್ರೀತಿಯಿಂದ ಕಾಯ್ತಿರಿ. ಬಾಯ್.